ಇವತ್ತು ಬೆಳಗ್ಗೆನೆ ಎದ್ದು ಬೂಕು ಜಾತ್ರೆಗೆ ಹೋಯ್ತಾ ಇದ್ದೋ, ದನಗಳು ನೋಡ್ತಾ ಇದ್ವಿ, ನಿಂತ್ಕೊಂಡು ನೋಡ್ಬೇಕು ಅನ್ನಿಸ್ತದೆ. ಎಲ್ಲ ಜಾತ್ರೆನೂ ಸುತ್ತಾಡಿದ್ದೀವಿ, ಆದರೆ ಈ ಜಾತ್ರೆಯಲ್ಲಿ ಏನಪ್ಪ ವಿಶೇಷತೆ ಅಂದರೆ DJ ಹಾಕ್ಬಿಟ್ಟು ಮೆರವಣಿಗೆ ಮಾಡ್ತವೆ ದನಗಳನ್ನ. ಈ ಜಾತ್ರೆಯಲ್ಲಿ ದನಗಳ ಮೆರವಣಿಗೆ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ನೈಟ್ 12 ಗಂಟೆ ಆದ್ರೂ ಮುಗಿಯೋದೇ ಇಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಆಗಿ DJ ನೈಟ್ 12 ಗಂಟೆಗೆ ಆಫ್ ಮಾಡೋದು. ಇಲ್ಲಿಂದನೇ ದೇವ್ರಿಗೊಂದು ನಮಸ್ಕಾರ ಹೊಡೆದ್ಬಿಟ್ಟೆ. ಯಾವತ್ತು ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಜಾತ್ರೆ ಬಳಿಗೆ ಹೋಗೋಣ ಅಂತ ಒಂದು ರೌಂಡ್ ಹೋದೋ, ನಾನು ನಮ್ಮ ಹುಡುಗ ಸಕ್ಕತ್ತಾಗಿರೋ ದನ ಅದ್ ನೋಡ್ಕೊಂಡು ನಿಂತಿರೋ ನಮ್ ಜನ. ನಮ್ ಕೆಂಪೇಗೌಡರಿಗೂ ನಮಸ್ಕಾರ ಮಾಡ್ಕೊಂಡು ದಾವಣಿ ಒಳಗಡೆ ಹೋದೋ, ಸ್ವರ್ಗದೊಳಗೆ ಹೋದಂಗೆ ಆಗೋಯ್ತು. ಇಲ್ಲಿರೋ ಎತ್ಗಳು ನೋಡಿ ಮನ್ಸಿಗೆ ತುಂಬಾ ಖುಷಿ ಆಗೋಯ್ತು. ನೋಡ್ಕೊಂಡು ಈಚೆ ಕಡೆ ಬಂದು ಒಳ್ಳೆ ಕುದುರೆ. ಜಾತ್ರೆ ಒಳಗಡೆ ವ್ಯಾಪಾರ ಸಕ್ಕತ್ತಾಗಿ ನಡೀತಾ ಇತ್ತು. ನಾನು ನಮ್ಮ ಹುಡುಗರು ಹೊಟ್ಟೆ ಹಸಿತೈತಿ ಅಂತ ಪಾನಿಪುರಿ ತಿನ್ಕೊಂಡು ಹಂಗೆ ಜಾತ್ರೆ ಒಳಗೆ ಹೋಯ್ತಾ ಇದ್ದೋ. ಹೊಂಡ ನೋಡಿದ್ರೆ ಟ್ಯಾಕ್ಟರ್ ತಂದು ನಿಲ್ಸವನೆ, ಅದ್ ನೋಡಿದ್ರೆ ಮರಿ ಹಾಕ್ಬಿಟ್ಟೈತೆ. ಬರೀ ಮನೆ ಹಾಳ ಐಡಿಯಾಗಳಷ್ಟೇ ಬರ್ತಾವೆ. ಅಲ್ಲೊಬ್ಬ ಹೊಂಡ ಎದೆ ಮ್ಯಾಗ ಟ್ಯಾಟೋ ಹಾಕಿಸ್ಕೊತಾ ಇದ್ದ. ಈ ತರ ಜಾತ್ರೆಗೆ ಹೋಗಿ ಯಾವ ಟ್ಯಾಟೋ ಹಾಕಿಸ್ಕೊಂಡಿದೀವ ಎಲ್ಲ ಕಮೆಂಟ್ ಮಾಡಿ ಅಂತ ನಿಮ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಂಗೆ ಜಾತ್ರೆ ಒಳಗೆ 2 ಟಗರದ ಬೀಜ ನೋಡ್ಕೊಂಡು ಹೋಯ್ತಾನೆ ಇತ್ತು. ಜಾತ್ರೆ ಒಳಗಿಂದ ಮೇನ್ ರೋಡ್ ಬಂದಿದ ತಕ್ಷಣ ಯಾವ್ದೋ ಇನ್ನೊಂದ್ ಜೊತೆ ದನಗಳ ಮೆರವಣಿಗೆಗೆ ಬರ್ತಾ ಇದ್ದೋ. ಅದು DJ ಹಾಕೊಂಡು ಕುಣಿದಿದ್ದು. ನಮ್ ಬೂಕು ಜಾತ್ರೆ ಒಳಗೆ ವ್ಯಾಪಾರ ಮಾತ್ರ ಸಕ್ಕತ್ತಾಗಿ ನಡೀತಾ ಇತ್ತು. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಯಾವ್ಯಾವ ಬೂಕು ಜಾತ್ರೆ ನೋಡಿಲ್ಲ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಒಂದು ಕಮೆಂಟ್ ಮೂಲಕ ತಿಳಿಸಿ.